ನಮಸ್ಕಾರ. ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ಕಂಡಂಥ ಅತ್ಯಂತ ಧೀಮಂತ ಹಿಂದುಳಿದ ನಾಯಕರಲ್ಲಿ ದೇವರಾಜ್ ಅರಸ್ ಆಗಿರ್ತಾರೆ. ದೇವರಾಜ್ ಅವರದ್ದು ಆಯ್ಕೆ, ದೂರದೃಷ್ಟಿ ಬಗ್ಗೆ ಭಾಳಷ್ಟು ದಂತಕಥೆಗಳಿವೆ. ಒಂದಿದೆ, ಅವರು ಒಂದು ಸರಿ ಯಾವುದೋ ವ್ಯಕ್ತಿಗೆ ಮಾತಾಡ್ತಿರ್ಬೇಕಾದ್ರೆ ಆದೇಶ ಮಾಡಬೇಕಾಗಿರ್ತದೆ, ಅವ್ರ ಹತ್ರ ಕಾಗದಿರುವುದಿಲ್ಲ. ಅಂಥ ಸಂದರ್ಭದಾಗ ಅವರು ತಮ್ಮ ಸಿಗರೆಟ್ ಪ್ಯಾಕನ್ನೇ ಓಪನ್ ಮಾಡಿ ಸಿಗರೆಟ್ ಪ್ಯಾಕ್ ಮೇಲೆ ಆದೇಶ ಮಾಡಿದರು ಅನ್ನೋದು ಒಂದು ದಂತಕಥೆ ಇದೆ. ಇಂತಹ ದೇವರಾಜ್ ಅರಸರು ಒಂದು ಸರಿ 1972 ಒಂದು ಉಪಚುನಾವಣೆ ನಡೆದಿರ್ತದೆ ಶಿವಾಜಿನಗರದ್ದು. ಯಾರಿಗೆ ಆರಿಸ್ಬೇಕು ಅಂದಾಗ ದೇವರಾಜ್ ಅರಸರದು ಆಯ್ಕೆ ಆಗ್ತಾರೆ. ಶಿವಾಜಿನಗರದ ಪಾರ್ಕ್ ಒಂದರಲ್ಲಿ ಶೇಂಗಾ ಮಾರ್ತಿದ್ದ ಒಬ್ಬ ವ್ಯಕ್ತಿ ಹಮೀದ್ ಪಾಷಾ ಅಂತ ಹೇಳಿ. ಹಮೀದ್ ಪಾಷಾಗೆ ಆಯ್ಕೆ ಮಾಡಿದಾಗ ಜನ ಎಲ್ಲ ನಗ್ತಾರೆ, ಇಂಥವ್ರು ಗೆಲ್ತಾರ ಅಂತ ಹೇಳಿ. ಆ್ಯಂಡ್ ತಮಗೆ ಕೇಳಿ ಆಶ್ಚರ್ಯ ಆಗ್ಬೋದು, ಆ ಉಪಚುನಾವಣೆಯನ್ನು ಹಮೀದ್ ಪಾಷಾ 10,000 ವೋಟ್ಲಿಂದ ಗೆಲ್ತಾನೆ. ಸೊ ಒಬ್ಬ ದೂರದೃಷ್ಟಿ ಇರುವ ನಾಯಕ ಕೇವಲ ವ್ಯಕ್ತಿಗಳನ್ನು ಬೆಳೆಸೋದಿಲ್ಲ, ಒಂದು ಸಂಸ್ಥೆಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಆ್ಯಂಡ್ ದೇವರಾಜ್ ಅರಸರಲ್ಲಿ ಗರಡಿಯಲ್ಲಿ ಬೆಳೆದಂಥವರು ಮುಂದೆ ಮುಖ್ಯಮಂತ್ರಿ ಆಗಿರ್ತಾರೆ. ಅದು ಎಸ್ ಬಂಗಾರಪ್ಪನವ್ರು ಆಗಿರ್ಬೋದು, ವೀರಪ್ಪ ಮೊಯ್ಲಿಯವರಾಗಿರ್ಬೋದು, ಧರಮ್ ಸಿಂಗ್ ಆಗಿರ್ಬೋದು, ಈಗಿರುವ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು. ಆದ್ದರಿಂದ ವ್ಯಕ್ತಿಗಳಲ್ಲಿನ ಅರ್ಹತೆಯನ್ನು ಗುರುತಿಸೋದು ಕಲೀರಿ, ಅವರಿಗೆ ಬೆಳೆಸೋದನ್ನು ಕಲೀರಿ. ಜೈ ಶ್ರೀ ಕೃಷ್ಣ.